5ನೇ ನಂಬರ್ ಬ್ರ್ಯಾಂಡ್ ಓನರ್ ಆಗಿರುವಂಥ ಕಸ್ತಂಬರ್ ರೋಷನ್ ಜಮೀರ್ ಹಾಲ್ ಅಲ್ಲು ಅವರ ಜನ್ಮದಿನದ ಶುಭಾಕಾಂಕ್ಷೆಗಳು ಹೇಳಿಕೊಂಡು ಅವ್ರ ವತಿಯಿಂದ ಇವತ್ತು ಹಣ್ಣು ಹಂಪಳೆಲ್ಲ ವಿತರಣೆ ಮಾಡಿದ್ದೀವಿ. ಅವರು ಸೋಷಲ್ ವರ್ಕ್ ಜಾಸ್ತಿ ಮಾಡ್ತಾವ್ರೆ. ವಿಧವೆ ಅವರಿಗೆ ಪಿಂಚಣಿ ಕೂಡ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಮುಳಬಾಗಿಲಿನ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದ್ದೀವಿ. ಹಾಗೆ ಅವ್ರಿಗೆ ನಮಗೆಲ್ಲರ ಪರವಾಗಿ ಜನ್ಮದಿನದ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ. ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸ್ತಾ ಇದ್ದೀವಿ. अस्सलाम वालेकुम। ये 10 नंबर मरहूम 10 नंबर मफ्ता उनके फंक्शन है अल्लाह रोशन जमीर खान ने तो सोशल वर्क ज़्यादा करने को ही मुकाबले के अंदर है जितना भी पिछड़ा का हो उनके वो पैसा से जो भी करना है तो हर एक वक्त के वास्ते में भी करना को ही आज तक आज उनका बर्थडे के दिन हर साल बर्थडे के दिन में गवर्नमेंट हॉस्पिटल में हमारे मुल्क की गवर्नमेंट हॉस्पिटल में फ्रूट जितने भी हमारे पेशेंट्स हमारे हॉस्पिटल में जितने भी ये फ्रूट जन्मदिन के वास्ते यानी कि बर्थडे के वास्ते में ऐसा फ्रूट हर साल ये कर रही है। इंशाअल्लाह और भी तरक्की करते हैं। इंशाअल्लाह हमारे वैसे नौजवान हॉस्पिटल के वास्ते में अच्छे और खुद के हिस्से के वास्ते में आगे बढ़ेंगे। हमने बहुत खुशी हो रही है। हमें जितने भी आको ही ना उनके तरफ से आको ही बहुत खुशी की बात करिए। हम ये सब है हर साल ये चीज़ में अल्लू हिस्सा ले रही। इंशाअल्लाह उनको और भी तरक्की देंगे। इंशाअल्लाह मैं ये बात ಎಲ್ಲರಿಗೂ ನಮಸ್ಕಾರ. ನಾನು ಮೊದಲನೇದಾಗಿ ನಮ್ಮ ರೋಷನ್ ಜಮೀರ್ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ರೋಷನ್ ಜಮೀರ್ ಅಂದರೆ ಸ್ವಲ್ಪ ಜನ ಗೊತ್ತಾಗಲ್ಲ. ಬ್ರಾಕೆಟಲ್ಲಿ ನಾವು ಇಟ್ಕೊಂಡಿದ್ದೀರಿ ಒಂದು ಹೆಸರು ಅಳ್ಳು ಅಂದ್ಬಿಟ್ಟು. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ನಮ್ಮ ಮುಳಬಾಗಿಲು ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಎಲ್ಲ ಒಂದು ಪೇಷಂಟ್ಗಳಿಗೆ ಹಣ್ಣು ಹಂಪಲು ಕೊಡುವುದರ ಮುಖಾಂತರ ಈ ಹುಟ್ಟುಹಬ್ಬವನ್ನು ಅವ್ರಿಗೆ ಗೊತ್ತಿಲ್ಲ ನಾವು ಹಣ್ಣು ಹಂಪಲು ಕೊಡ್ತಾ ಇರೋದು. ಹಳ್ಳು ಅನ್ನೋದು ಗೊತ್ತಿಲ್ಲ. ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋಕ್ಕೆ ಹಿಂದೆ ಸರಿತಾರೆ. ಆದರೂ ಕೂಡ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಎಲ್ಲರೂ ಕೂಡ ಇವತ್ತು ನೋಡಿ ಇಷ್ಟು ಯುವಕರೆಲ್ಲ ಸೇರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಏನಾದರೂ ಒಂದು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವೇನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಪ್ರತಿಯೊಬ್ಬ ಮನುಷ್ಯನ ಆಸೆ. ಆದ್ದರಿಂದ ಪಾಪ ಅವರೆಲ್ಲೋ ಕೆಲಸದ ಮೇಲೆ ಹೋಗಿದ್ದಾರೆ. ಆದರೂ ಕೂಡ ನಮ್ಮ ಮುಳಬಾಗಿಲಿನ ಎಲ್ಲ ಯುವಕರು ಸೇರಿ ಎಲ್ಲ ಅಭಿಮಾನಿಗಳು ಸೇರಿ ಅವರೊಂದು ಮಾಡ್ತಾ ಇರುವಂತಹ ಕೆಲಸ ಸಮಾಜ ಸೇವೆ ನಿಜವಾಗ್ಲೂ ಕೂಡ ಒಳ್ಳೆಯ ಕೆಲಸ. ಇವತ್ತು ತುಂಬ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಮಾಡಿರುವಂತಹ ಎಲ್ಲ ಯುವಕರಿಗೆ ಹಾಗೆ ಎಲ್ಲ ನೋಡಿ ಎಲ್ಲ ಕೌನ್ಸಲರ್ಸು ಬಂದಿದ್ದಾರೆ. ಮತ್ತು ನಮ್ಮ ಮನ್ಸೂರಣ್ಣ ಆಗಿರ್ಬೋದು, ಮತ್ತು ಅಂಜದಣ್ಣ ಆಗಿರ್ಬೋದು, ವಸೀಮಣ್ಣ ಆಗಿರ್ಬೋದು, ಏನು ಅಯ್ಯೂಬಣ್ಣ ಕೌನ್ಸಲರ್ ಆಗಿರ್ಬೋದು, ಎಲ್ಲ ಯುವಕರು ಎಲ್ಲರ ಹೆಸರು ಹೇಳಬೇಕು ಅಂದರೆ ಸಮಯಾವಕಾಶ ಇಲ್ಲ. ಆದ್ದರಿಂದ ದಯವಿಟ್ಟು ಕ್ಷಮೆ ಇರಲಿ ಅಂತ ಎಲ್ಲರಲ್ಲಿ ಹೇಳ್ಕೊತ ನಾನು ರೋಷನ್ ಜಮೀರ್ ಅಣ್ಣನವ್ರಿಗೆ ಹಲವಾರು ಸಮಾಜ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ. ಒಂದು ಬಡವರಿಗೆ ಅವರು ಕೈಲಾದಷ್ಟು ಮಟ್ಟಿಗೆ ನಾನಿದ್ದೀನಿ ನಿಮ್ಮ ಜೊತೆ ಅಂತ ಹೇಳಿಬಿಟ್ಟು ಒಂದು ಸಹಕಾರ, ಒಂದು ಧೈರ್ಯ ತುಂಬಿ ಮನುಷ್ಯನಿಗೆ ಬೇಕಾಗಿರೋದು ಒಂದೇ ಒಂದು ಧೈರ್ಯ. ನಾನಿದ್ದೀನಿ, ನಿನ್ನ ಮುಂದೆ ನಡಿ, ಏನಾದರೂ ಆಗಲಿ ನನ್ನ ತಿಳಿಸು, ನನ್ನ ಕೈಲಾದ ಮಟ್ಟಿಗೆ ನಿನಗೆ ಒಂದು ಸಹಾಯ ಮಾಡಿ ನಿನ್ನ ಜೊತೆ ನಾನು ಯಾವತ್ತೂ ಕೂಡ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳ್ತಾರಲ್ಲ. ನಿಜವಾಗ್ಲೂ ಕೂಡ ಅವ್ರಿಗೆ ರೋಷನ್ ಜಮೀರ್ ಅಣ್ಣವ್ರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಜೋರಾಗಿ ಒಂದು ಚಪ್ಪಾಳೆ ಮುಖಾಂತರ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ನೋಡಿ, ಇಂತಹ ಹುಟ್ಟುಹಬ್ಬಗಳು ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದ ನಮ್ಮ ರೋಷನ್ ಜಮೀರ್ ಅಣ್ಣನವ್ರಿಗೆ ಇರ್ಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸಮಾಜ ಸೇವೆ ಮಾಡಲಿ. ಅವ್ರ ಜೊತೆ ನಾವು ಯಾವತ್ತೂ ಕೂಡ ಸದಾ ಇದೇ ರೀತಿಯಲ್ಲಿ ಇರ್ತೀವಿ ಅಂತ ಹೇಳ್ತಾ ಅವ್ರಿಗೂ ಒಂದು ಧೈರ್ಯ ತುಂಬುತ್ತಾ, ಮನುಷ್ಯನಿಗೆ ಯಾವಾಗೂ ಹೇಳಿದೆ ಧೈರ್ಯ ಬೇಕು ಅಂತ ನಾವು ಕೂಡ ಅಳ್ಳುವನಾಗೆ ಧೈರ್ಯ ತುಂಬುತ್ತಾ ಮುಂದಿನ ದಿನಗಳಲ್ಲಿ ಹಲವಾರು ಸಮಾಜ ಸೇವೆ ಮಾಡಲಿ ಅಂತ ಆ ಭಗವಂತನ ಆಶೀರ್ವಾದ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ ಕೊಟ್ಟು ಹೆಚ್ಚಾಗಿ ಆರೋಗ್ಯವನ್ನು ಕೊಟ್ಟು ಅವರು
ಸಮಾಜ ಸೇವೆ ಮಾಡಲಿ ಅಂತ ನಾನು ಈ ಸಂದರ್ಭ ಹೇಳ್ತಾ ಮತ್ತೆ ಅಳ್ಳು ಅಣ್ಣನವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ಮತ್ತೆ ಆಶ್ರಮ ಕೂಡ ಅಲ್ಲಿ ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅಲ್ಲಿ ಕೂಡ ಅನಾಥರಿಗೆ ನೋಡಿ ಎಂತ ಒಂದು ಮನುಷ್ಯ, ನಿಜವಾಗ್ಲೂ ಹೇಳ್ತೀನಿ, ಇಂಥ ಕೆಲಸಗಳನ್ನ ತೊಡಗಿಸ್ಕೋಬೇಕು. ಹುಡ್ತೀವಿ ಸಾಯ್ತೀವಿ, ಪ್ರಯೋಜನ ಏನಿದೆ? ಹುಟ್ಟಿದ ಮೇಲೆ ಏನಾದ್ರು ಸಾಧನೆ ಮಾಡಬೇಕು. ಮನುಷ್ಯನಾದ ಮೇಲೆ ಹುಟ್ಟಿದ್ದೀವಿ ಸತ್ತಿದ್ದೀವಿ ಅಂದ್ರೆ ಪ್ರಯೋಜನ ಇಲ್ಲ, ಅರ್ಥ ಆಯ್ತಾ? ಅದರಿಂದ ಇಂಥ ಹುಟ್ಟುಹಬ್ಬದ ಪ್ರಯುಕ್ತ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ಇದು ಶ್ಲಾಘನೀಯ ಕೆಲಸ. ಅದೇ ರೀತಿ ನಾನು ಇವತ್ತು ಈ ವರ್ಷ ಮಾತಾಡ್ತಾ ಇದ್ದೀನಿ. ಹಲವಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ, ಒಂದು ಏನು ಹುಡುಗರು ಒಂದು ಸ್ಟೇಟಸ್ ಹಾಕುವ ಮುಖಾಂತರ ನಾನು ಕೂಡ ಗಮನಿಸಿದ್ದೀನಿ. ನಿಜವಾಗ್ಲೂ ಕೂಡ ಅಂತ ಒಳ್ಳೆ ಕೆಲಸ ಮಾಡ್ತಾ ಇರೋದು ಅಳ್ಳು ಅಣ್ಣನವ್ರಿಗೆ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತು ನನ್ನ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಯುವಕರಿಗೆ, ಹಾಗೆ ಅಯ್ಯೂಬ್ ಅಣ್ಣನಿಗೆ, ವಸೀಂ ಅಣ್ಣನಿಗೆ, ಮತ್ತೆ ಮನ್ಸೂರ್ ಅಣ್ಣನಿಗೆ, ರಿಜ್ವಾನ್ ಅಣ್ಣನಿಗೆ, ಅಮ್ಜದ್ ಅಣ್ಣನಿಗೆ, ಎಲ್ಲರೂ ಕೂಡ ಅದೇ ರೀತಿ ನಮ್ಮ ಅಕ್ಬರ್ ಅಣ್ಣನಿಗೆ ಎಲ್ಲರಿಗೂ ಕೂಡ ಹೊಂದಿಸುತ್ತಾ ಈ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ರೋಷನ್ ಜಮೀರ್ ಬ್ರಾಕೆಟ್ ಅಲ್ಲಿ ಅಳ್ಳು ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಈ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.